ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ. ಸೊ ಬಹುಶಃ ಯಾರ್ಯಾರು ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ಫ್ಯಾನ್ಸ್ ಇದ್ದೀರಾ ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಏನದು ಅಪ್ಡೇಟ್, ಏನದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಸೊ ನೀವೆಲ್ಲ ನೋಡಿದ್ದೀರಾ ಸ್ಯಾಟರ್ಡೆ ಎಪಿಸೋಡ್ ಯಾವ ಥರ ಆಯಿತು, ಏನಾಯಿತು ಸ್ಯಾಟರ್ಡೆ ಎಪಿಸೋಡಲ್ಲಿ ಅಂತ. ಸೊ ಸ್ಯಾಟರ್ಡೆ ಎಪಿಸೋಡಲ್ಲಿ ತ್ರಿವಿಕ್ರಮ್ ಅವರು ಭವ್ಯಗೆ ಆಲ್ಮೋಸ್ಟ್ ಒಂಥರ ಪ್ರಪೋಸಲ್ ಥರನೇ ಇತ್ತು. ಇಬ್ಬರು ಕಾನ್ವರ್ಸೇಷನ್ ಆಗಿರ್ಬೋದು, ಆ ಒಂದು ಸೀನ್ ಆಗಿರ್ಬೋದು, 4:00 4:30 ಬೆಳಗಿನ ಜಾವ. ಸೊ ಇಬ್ಬರು ಮಾತಾಡ್ತಾ ಇದ್ರು. ಅದರಲ್ಲಿ ಮೆನ್ಷನ್ ಮಾಡ್ತಾರೆ, ಐ ಸೀರಿಯಸ್ಲಿ ಲವ್ ಯು, ಯೋಚನೆ ಮಾಡಿ ಹೇಳು, ಹಾಗೆ ಹೀಗೆ ಅಂತ ಸ್ವಲ್ಪ ಕನ್ವರ್ಸೇಷನ್ ಆಗುತ್ತೆ. ಬಟ್ ಈ ಟೈಮಲ್ಲಿ ಇದು ಬೇಕಾ ಬೇಡವಾ ಅಂತ ನಮ್ಗಳಿಗೆಲ್ಲ ಅನಿಸುತ್ತೆ. ಬಟ್ ಹೇಗೆ ಅನ್ನೋದು ಗೊತ್ತಿಲ್ಲ. ಬಟ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ನಮಗೆಲ್ಲ ಕನ್ಫ್ಯೂಷನ್ಸ್ ಇತ್ತು, ಇದೇನು ಫಿನಾಲೆ ಹತ್ರ ಬರ್ತಾ ಇದೆ, ಇವರು ನಿಜವಾಗ್ಲೂ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾರಾ, ಅಥವಾ ಫಿನಾಲೆಗೋಸ್ಕರ ಏನಾದರೂ ನಾಟಕ ಮಾಡ್ತಾ ಇದ್ದಾರಾ, ಅಥವಾ ಸಿಂಪತಿಗೆ ಇಟ್ಟಿಸ್ಕೊಳ್ತಾ ಇದ್ದಾರಾ, ಅಥವಾ ಏನಿದು ಏನು ಹೇಳ್ತಾರೆ ಟ್ರೆಂಡಿಂಗ್ ಥರ ಏನಾದರೂ ಮಾಡ್ತಾ ಇದ್ದಾರಾ, TRPಗೋಸ್ಕರ ಮಾಡ್ತಾ ಇದ್ದಾರಾ. ಸುಮಾರು ಕನ್ಫ್ಯೂಷನ್ಸ್ ಇತ್ತು ನಮ್ಗಳಿಗೆಲ್ಲ. ಬಟ್ ಅದಕ್ಕೊಂದು ಲೆವೆಲಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಸೊ ಈ ಒಂದು ಸ್ಯಾಟರ್ಡೆ ಎಪಿಸೋಡ್ ನಮ್ಗೇನು ತೋರಿಸ್ತಾರಲ್ವ, ಒಂದು 2-3 ನಿಮಿಷ ತೋರಿಸಿದ್ರೇನೋ ಅಷ್ಟೇ. ಅದಾದಮೇಲೆ ಸೊ ಚೈತ್ರ ಅವರೇ ಆಚೆ ಬಂದ ಮೇಲೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಸೊ ಈ ಏನು ಕನ್ವರ್ಸೇಷನ್, ಲವ್ ಕನ್ವರ್ಸೇಷನ್ ಆಯ್ತಲ್ವಾ, ಪ್ರಪೋಸಲ್ ಕನ್ವರ್ಸೇಷನ್, ಅದಾದಮೇಲೆ ನಾನು ಅವ್ರ ಜೊತೆ ತುಂಬ ಹೊತ್ತು ಕೂತು ಗಂಟೆಗಟ್ಟಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಏನಂತ ಹೇಳ್ತಾರೆ ಅಂದರೆ, ನೀವು ಮೊದಲಿಂದ ಪರಿಚಯನಾ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಪರಿಚಯನಾ ಅಂತ ಕೇಳ್ತಾರೆ. ಅದಾದಮೇಲೆ ಇವ್ರು ತ್ರಿವಿಕ್ರಮ್ ಹೇಳಿದ್ರಂತೆ, ಇಲ್ಲ ಮುಂಚೆಯಿಂದ ಗೊತ್ತು, ಬಟ್ ಬಿಗ್ ಬಾಸ್ ಮನೇಲಿ ನನಗೆ ಅವ್ರ ಮೇಲೆ ಪ್ರೀತಿ ಆಗಿದೆ. ಬಟ್ ಯಾಕೆ ಇಷ್ಟು ದಿನ ನಾನು ಮನಸ್ಸೊಳಗಡೆ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ, ಎಲ್ಲೂ ನಮ್ಮ ಪ್ರೀತಿ ಅನ್ನೋದು ಅಡ್ಡ ಬರಬಾರ್ದು, ನಮ್ಮ ಆಟಕ್ಕೆ ಅಡ್ಡ ಬರಬಾರ್ದು, ಮತ್ತು ನಮ್ಮ ಆಟಕ್ಕೆ ಎಫೆಕ್ಟ್ ಆಗಬಾರ್ದು, ಅದರಿಂದ ಸಿಂಪತಿ ತೊಗೊಳ್ತಾ ಇದ್ದೀವಿ ಅಥವಾ TRPಗೋಸ್ಕರ ನೆಗೆಟಿವ್ ಆಗಿ ಏನೇನೋ ಕಟ್ಟಬಾರ್ದು. ಐ ರಿಯಲಿ ಲೈಕ್ ಹರ್. ಬಟ್ ಅದರಿಂದ ನಮ್ಮ ಒಂದು ಕರಿಯರ್ಗಾಗಲಿ, ನಮ್ಮ ಒಂದು ಈ ಆಟಕ್ಕಾಗಲಿ ಯಾವುದೇ ರೀತಿಯ ಅಡಚಣೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಷ್ಟು ದಿನ ಹೇಳಿರಲಿಲ್ಲ. ಬಟ್ ಇವಾಗ ಹೇಳ್ಬೇಕನ್ನಿಸ್ತು, ಹೇಳಿದೆ ಅಂತ. ಬಟ್ ಕರೆಕ್ಟ್ ಅವ್ರು ಹೇಳಿದ್ದು. ಅದ್ರ ಜೊತೆಗೆ ಈಗೂ ಹೇಳ್ತಾರಂತೆ, ಅವ್ರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ನನ್ನ ಫೀಲಿಂಗ್ಸ್ ಏನಿದೆ ಕನ್ವೆ ಮಾಡಿದ್ದೀನಿ. ಬಟ್ ಬಿಗ್ ಬಾಸಿಂದ ಆಚೆ ಹೋದ್ಮೇಲೆ ಒಂದು ವಾರ ಟೈಮ್ ಕೊಡ್ತೀನಿ, ಅವರು ಟೈಮ್ ತೊಗೊಳ್ಳಿ, ಯೋಚನೆ ಮಾಡಿಬಿಟ್ಟು ಆಮೇಲೆ ಹೇಳಿ, ಏನೂ ಅರ್ಜೆಂಟ್ ಇಲ್ಲ ಅಂತ ಹೇಳಿದ್ರಂತೆ ಚೈತ್ರಕ್ಕ ಅವ್ರ ಜೊತೆಗೆ. ಯಾರ್ಯಾರು ಫ್ಯಾನ್ಸ್ ಇದ್ದೀರಾ, ಎಲ್ರಿಗೂ ಖುಷಿ ಆಯಿತಾ? ಸೊ ಅಫ್ಕೋರ್ಸ್ ದೇ ಆರ್ ಇನ್ ಲವ್. ಸೊ ಹೇಗೆ ಅನ್ನಿಸ್ತಿದೆ ನಿಮಗೆ? ತುಂಬ ತ್ರಿಮೋಕ್ಷಿ, ತ್ರಿಯೈಶು, ಏನೇನೋ ಒಬ್ಬೊಬ್ಬ ಇಲ್ದಿರೋ ಟ್ಯಾಗ್ಸ್ಗಳನ್ನೆಲ್ಲ ಅಟ್ಯಾಚ್ ಮಾಡಿ ರೂಮರ್ಸ್ ಮಾಡ್ತಾಯಿದ್ರಿ. ಸೊ ಫೈನಲಿ ತ್ರಿಮೋಕ್ಷಿ ಅಲ್ಲ, ತ್ರಿಯೈಶ್ ಅಲ್ಲ, ಏನೂ ಅಲ್ಲ, ತ್ರಿವ್ಯ ಆಗಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮ್. ಬಟ್ ಈ ಟೈಮಲ್ಲಿ ಇನ್ನು 2 ವಾರ ಇದೆ, ಜಸ್ಟ್ ಒಂದು 15 ದಿನ ಇದೆ, 15 ದಿನನೂ ಅಲ್ಲ 14 ದಿನ ಇದೆ. ಈ ಟೈಮಲ್ಲಿ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬಂದುಬಿಟ್ಟು ಗೇಮ್ ಬಗ್ಗೆ. ಯಾಕಂದರೆ ಒಂದು ಕನಸಿಟ್ಕೊಂಡು, ಒಂದು ಆಸೆ ಇಟ್ಕೊಂಡು, ಒಂದು ನಂಬಿಕೆ ಇಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ. ಸೊ ಈ ಟೈಮಲ್ಲಿ ಇದೆಲ್ಲ ಬೇಡ ಅಂತ ನಮ್ಗನ್ಸುತ್ತೆ. ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆ ಒಳಗಡೆ 3 ತಿಂಗಳು ಏನು ಇವರೆಲ್ಲ ಇರ್ತಾರಲ್ವ, ಅವ್ರ ಮುಖಗಳನ್ನೇ ಅವರೇ ನೋಡ್ಕೊಂಡು ಮಾತಾಡಿ ಡೈಲಿ ಅವ್ರಿಗೆ ಗೊತ್ತಿಲ್ದಂಗೆ ಒಳಗಡೆ ಒಂದು ಅಟ್ರಾಕ್ಷನೋ, ಅಫೆಕ್ಷನೋ, ಏನೋ ಒಂದು ಕನೆಕ್ಷನೋ ಇರುತ್ತೆ. ಬಟ್ ಅಲ್ಲಿರೋ ಥರನೇ ಆಚೆ ಬಂದಮೇಲೆ ಇರಲಿಕ್ಕಾಗಲ್ಲ. ಸೊ ಆಚೆ ಕಡೆ ಆಚೆ ಕಡೆ ಇರೋ ಪ್ರಪಂಚನೇ ಬೇರೆ, ಬಿಗ್ ಬಾಸ್ ಮನೆ ಒಳಗೆ ಇರೋ ಪ್ರಪಂಚನೇ ಬೇರೆ. ಸೊ ನೀವು ನೋಡಿರ್ತೀರ, ಎಷ್ಟೊಂದು ಅಫೇರ್ಸ್ ಅಂತೆ, ಲವ್ ಅಂತೆ, ಅದಂತೆ ಇದಂತೆ, ಹಳಮೂಳ ಮದುವೆನೂ ಆಗಿದ್ದಾರೆ ಕೆಲವರು. ಸೊ ಬಿಗ್ ಬಾಸಿಂದ ಆಚೆ ಬಂದು ಇಷ್ಟೆಲ್ಲ ಏನೇನೋ ಆಗುತ್ತಲ್ವಾ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಅಂತ ಮದುವೆ ಆಗಿರೋರ್ದು ಮದುವೆ ಕೂಡ ನಿಂತಿಲ್ಲ, ನೀವು ನೋಡಿರ್ತೀರ ಎಕ್ಸಾಂಪಲ್ಗಳನ್ನ. ಸೊ ಲವರ್ಸ್ ಅಂತ ಹೇಳ್ತಾರೆ, ಅದು ಕೂಡ ಬ್ರೇಕಪ್ ಆಗಿದೆ ಆಚೆ ಬಂದಮೇಲೆ. ಬಟ್ ಏನಕ್ಕೆ ಇದೆಲ್ಲ ಅಂತ ಹೇಳಿದ್ರೆ, ಅದೊಂದು ಅಟ್ರಾಕ್ಷನ್ನು. ಒಂದಿಷ್ಟು ದಿನ ಕೆಲವ್ರ ಮುಖಗಳು ನೋಡಿ ಅದೇ ಥರ ನ್ಯಾಚುರಲಿ ಆ ಒಂದು ಫೀಲ್ ಆಗುತ್ತೆ ಅಪೋಸಿಟ್ ಪರ್ಸನ್ ಮೇಲೆ. ಬಟ್ ಅದು ರಿಯಲ್ಲಾ ಅಥವಾ ಫೇಕಾ ಅನ್ನೋದು ಅವ್ರು ಆಚೆ ಬಂದು ಒಂದು 6 ತಿಂಗಳು, ವರ್ಷ ಆದಮೇಲೆ ಅವ್ರು ನಡ್ಕೊಳ್ಳೋ ರೀತಿ ಮೇಲೆ ಗೊತ್ತಾಗುತ್ತೆ. ಸೊ ಇದಿಷ್ಟಾಗಿತ್ತು ಸದ್ಯಕ್ಕೆ. ಎಸ್, ಈಸ್ ಇನ್ ಲವ್ ವಿತ್ ಹರ್. ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದು ನಿಲ್ಲುತ್ತೆ, ಈ ಫೌಂಡೇಶನ್ ಎಲ್ಲಿವರೆಗೂ ಎಷ್ಟು ವರ್ಷ ತೂಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಇದೆಲ್ಲ ನಂಬೋಕ್ಕೂ ಆಗಲ್ಲ. ಸುಮಾರು ಎಂತಿಂಥವ್ರದ್ದು ಲವ್ ಸ್ಟೋರಿಗಳು ನೋಡಿಬಿಟ್ಟು ಅವ್ರು ಬ್ರೇಕಪ್ ಆಗಿರೋದನ್ನ ನೋಡಿ ನಮಗೆ ತುಂಬಾ ಬೇಜಾರಾಗಿದೆ. ಬಟ್ ಇದೆಲ್ಲ ಬಿಟ್ಬಿಟ್ಟು ಒಂದು ಒಳ್ಳೆ ಥರದಲ್ಲಿ ಆಟ ಆಡಿ ಗೆದ್ದು ಬರಲಿ ಅಂತಲೇ ವಿಶ್ ಮಾಡಬೇಕು. ಸೊ ನೋಡೋಣ. ಸೊ ಎಲ್ಲ ಫ್ಯಾನ್ಸ್ಗೂ ಖುಷಿ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ. ಥ್ಯಾಂಕ್ ಯು.